ಬಿಡು ಬಿಡು ಏನಾಗಲ್ಲ. ಸಾಕು ಸಾಕು. ಅಡ್ಮಿಷನ್ ಆಯ್ತೇನ್ರು? ಆಯ್ತು ಸರ್. ಸರ್ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಸರ್? ವಾಟ್ಸಪ್ ಗ್ರೂಪಲ್ಲೆಲ್ಲ ಅಪ್ಡೇಟ್ ಮಾಡ್ತೀವಿ, ಅದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ. ಓಕೆ ಸರ್. ಓಪನ್ ಮಾಡಪ್ಪ ಕ್ಯಾಮ್ರಾ ಫೋನ. ಲೈಟ್ ಮೇಲೆತ್ತ, ಲೈಟ್ ಮೇಲೆತ್ತ. ಕಾಡ ಡೈಲಾಗ್ತು. ಹಲೋ ಹಲೋ ಅದಿ, ಏನೋ ಮಾಡ್ತಿದ್ಯಾ? ಏನೇನೋ ಮಚ್ಚಿ ಕೂತಿದೆ ಹೇಳು. ಇವಾಗ ಗ್ರೂಪಲ್ಲಿ ವಿಡಿಯೋ ಕಾಲ್ ಬಂತಲ್ಲ, ಯಾರದು? ಗೊತ್ತಿಲ್ಲ ಮಚ್ಚಿ ನನಗೂ. ಹೌದಾ? ಹಾಂ ಸರಿ ಆಯಿತು ಬಿಡು. ಮತ್ತೆ ಬೆಡ್ಶೀಟ್ ಹೊಚ್ಕೊಂಬರ್ಕು. ಈಗ 55 ಜನ ಅಡ್ಮಿಷನ್ ಆಗಿ 15 ಜನ ಬಂದಿರಲ್ಲ ನನಗೆ. ನಾನು ಸ್ವಲ್ಪ ಪ್ರಕಾಶ್ ಅಂತ, ನಾನು ಬಾಯಿದಲ್ಲಿ ಲಕ್ಷದವರು. ಫಸ್ಟೇ ಕ್ಲಾಸು ಕ್ಲಾಸ್ ತಗೊಳ್ಳಲ್ಲ, ನಿನ್ನೆ ಪರಿಚಯ ಮಾಡ್ತೀನಿ. ಈಗ ಫಸ್ಟಿನ ಮುಂದಿನ ಯಾವುದು Action. Good morning everyone. I am Meghaleshri. I am from Hassan. My ambition is to become a president. Thank you. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಆರ್ಯ ಅಂತ, ನಾನು ಅರ್ನಗೋಡಿಂದ ಬಂದಿದ್ದೀನಿ. ಏನಾಗಬೇಕಂತ? ಇಂಜಿನಿಯರ್. ಯಾಕೆ ಬಯಾಲಜಿ. ಬಯಾಲಜಿ ನಿಮಗೆ ಇಂಜಿನಿಯರ್ ಮಾಡಬೇಕು. ಮಕ್ಕಳು ಕೇಳಬೇಕು. ನಾನು ಕೂಡ ಮಾಡಿ Sir, may I come in? Sir, first late I do. ಕ್ಲಾಸ್ ತಗೊಳ್ಳೋದು ಇವತ್ತು ಪ್ರಪೋಸಲ್ ಬೇಡ ಸುಮ್ಮನೆ ಪ್ರಪೋಸಲ್ ಬೇಡ. ಕ್ಲಾಸ್ ಮುಂದೆ ಸಿ ಆರ್ ಬೇಕಾಗಿತ್ತು, ಜೆಂಟ್ಸ್ ಎಲ್ಲ ಬಂದಿದ್ದಾರೆ. ಹಾಗಾಗಿ ಈ ಹುಡುಗ ಎಲ್ಲ ಆಗ್ತಿಲ್ಲ ಸಿ ಆರ್ ನೀನು ಹುಡುಗಿಯರ ಎಲ್ಲ ಆಗ್ತಿಲ್ಲ ಸಿ ಆರ್ ನೀನಾಗ್ತೀಯ ಹುಡುಗರಲ್ಲಿ ಯಾರ
ಮತ್ತೆ ಸೇರ್ ಹಾಂ ಸರಿ ನಾಳೆ ಕ್ಲಾಸ್ ತಗೋತೀನಿ ಇವತ್ತೇನಿಲ್ಲ ಸೇಮ್ ಟೈಮ್ ಸೇಮ್ ಆಯ್ತು ಸರ್. ಯಾರು ಎಲ್ಲ ಫ್ರೆಂಡ್ಸ್ ಆಗಬೇಕು ಅಪ್ಡೇಟ್ ಆಗಬೇಕು ಸರ್. ಭೂಮಿಕಾ ಅಂದರೆ ಓಕೆ. ಕಂಗ್ರ್ಯಾಚುಲೇಷನ್ಸ್ ಅಮೂಲ್ಯ. ಥ್ಯಾಂಕ್ ಯು. ಆಚೆ ಕಡೆ ಹೋಗ್ಬರೋಣ. ಸರಿ ಆಯಿತು. ಪ್ರಶಾಂತ್ ಬ್ರೋ, ಅಮೂಲ್ಯ ಏನು ಏನು ಕರೀತಿರ್ಬೋದು ಅಂತ ಕೇಳ್ಬೇಕು ನೀವು. ಏನು ಕರಿತಿರ್ಬೋದು ಅವರು? ಇನ್ನೇನು ಇವಾಗ ಕ್ಲಿಯರ್ ಮಾಡಿದ್ರಲ್ಲ ಗ್ರೂಪಿಗೆ ಆಡ್ ಮಾಡೋದಕ್ಕೆ ನನ್ನ ನಂಬರ್ ಕೇಳಕ್ಕೆ ನಿಮ್ಮ ನಂಬರ್ ನನಗೆ ಕೊಟ್ಟೋಗಿ ನಾನು ಕೊಡ್ತೀನಿ. ಹಾಂ ಸರಿ, ಡಯಲ್ ಮಾಡ್ಕೊಳ್ಳಿ. 70223333. ಕಿರಣ ತಾಳ ನಂಬರ್. ಹಾಂ ಆ್ಯಕ್ಷನ್. ಕಾಲೇಜಲ್ಲಿ ತುಂಬ ರೂಮರ್ ಸ್ಪ್ರೆಡ್ ಆಗ್ತಿದೆ, ಕ್ಲಾಸಲ್ಲೆಲ್ಲ ಮಾತಾಡ್ತಿದ್ದಾರೆ. ಏನು ಸಮಾಚಾರ? ಪರವಾಗಿಲ್ಲ, ನಿಜ ಹೇಳು. ಹೌದಾ? ಹಾಗಾದ್ರೆ ಹೇಳ್ತೀನಿ. ಯಾರಿಗೂ ಹೇಳಲ್ಲ. ಪ್ರಾಮಿಸ್, ಯಾರಿಗೂ ಹೇಳಲ್ಲ. ಏನಂತ ಇಷ್ಟಪಡ್ತೀನಿ, ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ಕೊಂಡು. ಹೌದಾ? ಹಾಗಾದ್ರೆ ಎಲ್ಲ ಹೇಳಿದ್ದೆ ನಿಜ ಆಯಿತು. ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಪೋಸ್ ಮಾಡಿ ಆದಷ್ಟು ಬೇಗ ಹುಡುಗ. ಅದು ಯಾರಿಗೂ ಹೇಳ್ತೀನಿ. ಇಲ್ಲ ಇಲ್ಲ, ಪ್ರಾಮಿಸ್ ಯಾರಿಗೂ ಹೇಳಲ್ಲ. ಆಕ್ಷನ್. ಸುಮ್ಮನೆ ಹೇಳ್ಕೊಂಡು ಏನು ಬಸ್ಸೇಲಿ ಬಸ್ ಲೇಟಾಗಿ ಬಂದರೆ ಮಾತ್ರ. ರಾತ್ರಿ ಹೊತ್ತು ಅಷ್ಟೊತ್ತು ಆನ್ಲೈನ್ ಏನು ಮಾಡ್ತಿದ್ರಿ? ನೀನು ಸ್ವಲ್ಪ ಈಗ ಹುಡುಗಿ ನೋಡು. ಈ ಲವ್ ವರ್ಡ್ ಫಸ್ಟ್ ಸೈಟ್ ಅಂದರೆ ಏನು? ಯಾಕಪ್ಪ ನಾನು ನೋಡಿದ ತಕ್ಷಣ ಇಷ್ಟ ಆಗೋದೇ ಲವ್ ವರ್ಡ್ ಫಸ್ಟ್ ಸೈಟ್. ಲವ್ ವರ್ಡ್ ಫಸ್ಟ್ ಸೈಟ್ ಅಂದರೆ ಅದಲ್ಲ ಮಗ. ಆ ಹುಡುಗಿ ನೋಡಿದ ತಕ್ಷಣ ನಮ್ಮ ಮಾರ್ಕ್ ಜಾಸ್ತಿ ಆಗ್ತಾ, ನಮ್ಮ ಬ್ರೈನು, ನಮ್ಮ ಮಾರ್ಕ್ಸ್ ಕೇಳದೇ ಇರೋದೇ ಲವ್ ವರ್ಡ್ ಫಸ್ಟ್ ಸೈಟ್. ಬಾರಲ್ಲ ಸುಮ್ಮನೆ ಅಂತ ಬರಲ್ಲ ಈ ಸುಮ್ಮನೆ. ಅವಳೇನು ಏಂಜಲ್ಲ ಕಣೋ. ಒಂದು ನಿಮಿಷ ಇರು, ಬರ್ತೀನಿ. ಒಂದು ಮಾತು ಹೇಳ್ತೀನಿ ಕೇಳು. ಮಾವಿನ ಮರದ ಕಲ್ಲು ನೋಡಿದ್ರೆ ಮಾವಿನ ಹಣ್ಣು ಬೀಳ್ತದೆ, ಹಂಗಂತವ ಆಕಾಶದ ಕಲ್ಲು ನೋಡಿದ್ರೆ ಚಂದ್ರ ಬೀಳ್ತಾನ. ಅದು ನಿಮ್ಮ ಭ್ರಮೆ. ಕಲ್ಲು ನೋಡಿದ್ರೆ ಮಾವಿನ ಹಣ್ಣು ಬೀಳ್ತದೆ, ಹಂಗಂತವ. ಸರಿ ಬಾಯ್, ನಾಳೆ ಸಿಗೋಣ. ಏನು ನೋಡಿದ್ರು ಹಾಗೆ ಹೋಗ್ತಿದ್ದೆ, ಇವಾಗ ಹಾಗೆ ಹೇಳ್ತಿದ್ಯಾ? ಹಾಗೇನಿಲ್ಲ, ಕ್ಲಾಸ್ಗೆ ಹೋಗಿದ್ದ. ಹೋಗಿದ್ದೆ, ನೀನು ಹೋಗಿದ್ದಿಲ್ವಾ? ಹಾಂ, ಹೋಗಿರಲಿಲ್ಲ. ಸರಿ, ನನಗೆ ಟೈಮ್ ಆಯಿತು, ಹೋಗ್ತೀನಿ. ಒಂದು ನಿಮಿಷ ಬಾ. ಏನು ಹೇಳು? ಅದು ಒಂದು ಹೆಲ್ಪ್ ಮಾಡ್ತೀಯಾ? ನಿನ್ನೆ ನಿನ್ನ ಜೊತೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹುಡುಗಿ ಇದ್ಲಲ್ಲ, ಅವಳು ಯಾವ ಯಾರು? ಅದೇ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡು ನಿನ್ನ ಜೊತೆ ನಿಂತಿದ್ದಲ್ಲ. ಓ, ಅವಳ ಆಸಿ ಅಂತ. ಯಾಕೆ? ಅದಕ್ಕೇನ ಸೈಡ್ ನನಗೆ ಬಸ್ ಸ್ಟ್ಯಾಂಡಿಗೆ ಕಳಿಸಿದ್ರು. ಹಾಂ, ಅವಳ ನಂಬರ್ ನಾನು ಕೊಡಲ್ಲ. ಏಯ್ ಕಟ್ ಪ್ಲೀಸ್ ನಯನಾ, ನಾನು ಕೊಡಲ್ಲ. ಏಯ್. ಹಾಯ್ ಹಾಯ್, ಹೆಲೋ, ಯಾರು? ನನ್ನ ಹೆಸರು ಅಮೃತ್ ಅಂತ ಹೇಳಿ. ಏನು ಹೇಳಿ? ಇದು ಫಿಸಿಕ್ಸ್ ನೋಟ್ಸ್ ಸೆಂಡ್ ಮಾಡ್ತೀರಾ? ಇಲ್ಲ, ನನ್ನ ಕಂಪ್ಲೀಟ್ ಆಗಿಲ್ಲ. ಹೌದಾ? ಐ ಜಸ್ಟ್ ಲೈಕ್ ಟು ಮೆಸೇಜ್. ಅದೇ ಹಂಗಿಲ್ಲ.
ಕಟ್ ನೋಡ್ಕೊತೀನಿ. ಕಟ್. ಏನು ಹೇಳಿ? ಅದೇ ನೋಟ್ಸ್ ಬೇಕಿತ್ತು. ನೀವು ಬಯಾಲಜಿ ಸ್ಟೂಡೆಂಟ್ ಅಲ್ವಾ? ಫಿಸಿಕ್ಸ್ ನೋಟ್ಸ್ ಏನಕ್ಕೆ? ಅದು ಲಾಸ್ಯ, ನಿಮ್ಮನ್ನು ಫಸ್ಟೇ ನೋಡಿದಾಗ್ಲಿಂದ ನನಗೆ ನಿಮ್ಮ ಮೇಲೆ ಲವ್ ಆಗಿದೆ. ಐ ಲವ್ ಯು ಲಾಸ್ಯ. ಲಾಸ್ಯ ರೀ, ಲಾಸ್ಯ ಏನಾದರೂ ಹೇಳ್ಬಿಟ್ಟು ಹೋಗ್ರಿ. ಆಕ್ಸಿಡೆಂಟ್ ಖಾಲಿ ಆಗಬೇಕಲ್ಲ, 350 ರೂಪಾಯಿ ರೀಚಾರ್ಜ್ ಮಾಡಿಸಿರಲ್ವ? ಒಂದು ನೆಟ್ ಖಾಲಿ ಆಗಬೇಕು ಅಂತಾನೋ ಇಲ್ಲ ಆನ್ಲೈನಲ್ಲಿ ಇಲ್ಲ, ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ? ಯಾವುದೋ ಹುಡುಗಿ ನಿಮ್ಮನ್ನು ಕೇಳಿ ನಾನು ಹೊರಗಡೆ ಯಾರು ಬರ್ತಿರೋದು? ಅಲ್ಲಿ ಕ್ಯಾಪ್ಷನ್ ಬರ್ತಿದ್ರಲ್ಲ ಹೊರಗಡೆ ಯಾರು? ಹೌದಾ, ಸರಿ ಆಯ್ತು, ಬಾಯ್. ಆ್ಯಕ್ಷನ್. ಕರಿಯೇ ಏನು ಇನ್ನೊಂದ್ಸಲ ಹೇಳು. ಮಾತಾಡ್ಬೇಕು ಅನ್ನಿಸ್ತೈತೆ. ಈಗ ಎಷ್ಟು ಚೆನ್ನಾಗಿ ಹುರ್ಕತಿ ಅಲ್ವಾ? ಬರ್ಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋದೆ. ಏನು ಮಚ್ಚ, ಒಂದು ವಾರದಿಂದ ಫೋನೇ ಇಲ್ಲ. ಏನಿಲ್ಲ ಕಣ, ಸ್ವಲ್ಪ ಬಿಸಿ. ಕ್ಯಾಪ್ಷನ್ ಬರ್ದಿರೋದು ಲಾಸಿ ಅಂತೆ. ಭಾಳ ಬೇಗ ಹೇಳ್ಬಿಟ್ಟದು. ಎಂಟ್ರಿ. ಸರಿ ಕಣ, ಬಾಯ್ ಅಂದ್ಬಿಟ್ಟು ಹೋಗು. ಸರಿ ಕಣ, ಬಾಯ್. ಸರಿ ಬಾಯ್. ಏನು ಸಮಾಚಾರ? ಹೇಳ್ಬೇಕು ಎಲ್ಲರೂ. ಎಲ್ಲರೂ ಏನಾದ್ರು ಆ್ಯಕ್ಷನ್. ನಿನ್ನ ಹತ್ರ ಒಂದು ವಿಷಯ ಇಲ್ಲ. ಹೇಳಮ್ಮ. ಯಾಕೋ ಗೊತ್ತಿಲ್ಲ, ನಿನ್ನ ಜೊತೆ ಇದ್ದರೆ ನನಗೆಲ್ಲ ಪ್ರಾಬ್ಲಮ್ಸು ಮರ್ತೋಗುತ್ತೆ. ಏನೋ ಗೆಲ್ತೀನಿ ಅನ್ನೋ ಹಠ ಬರುತ್ತೆ. ಇದೇ ಅನಿಸುತ್ತೆ ಅಲ್ವಾ ಪ್ರೀತಿ ಅಂದರೆ? ಏನಿವತ್ತು ಈ ಥರ ಎಲ್ಲ ಮಾತಾಡ್ತಿದ್ಯಾ? ಹಾಗೇನಿಲ್ಲ, ಹೇಳಬೇಕು ಅನ್ನಿಸ್ತು ಹೇಳಿದೆ. ನಾನು ನಮ್ಮ ಅಪ್ಪನ ಹತ್ರ ಮಾತಾಡೋಣ ನಮ್ಮ ಲವ್ ಬಗ್ಗೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇರೆ ಯಾರಿಂದನೋ ವಿಷಯ ಗೊತ್ತಾಗೋಕ್ಕಿಂತ ನಾನೇ ಹೇಳೋದು ಬೆಟರ್ ಅನಿಸುತ್ತೆ ಅಲ್ವಾ? ಸರಿ, ಟೈಮ್ ಆಯಿತು, ಹೋಗೋಣ. ಬೇಡ. ಸರಿ ಬನ್ನಿ. ಹೆಂಗೆ ಬರ್ದೆ ಮಚ್ಚಿ ಎಕ್ಸಾಮು? ನಾನು ಒಂದು 2 ಹೋಯ್ತು. ನೀನು ಹೆಂಗೆ ಬರ್ದೆ? ಪರ್ಯಾತ್ ಬರ್ಬಿಟ್ಟಿದ್ದೀನಿ. ದೇವ್ರ ದಯ ಹೆಂಗಾರು ಮಾರ್ಕ್ಸ್ ಕೊಡಲಿ, ಬಟ್ ಪಾಸ್ ಮಾಡಿದ್ರೆ ಸಾಕು. ಮುಂದಿನ ಸಿನಿಮಾಗೆ ಬರೆಯೋಣ, ಬಾಯ್ ಎದ್ದೋಗೋಣ. ಹೋಗೀಗ, ಹೋಗು, ಕೂಗು. ನೀ ಫೋನಲ್ಲಿ ಹಾಯ್ ಮಚ್ಚಿ, ಏನೋ ಸಮಾಚಾರ? ಹೇಳಗಂಡೆ. ಏನು ಹೇಳೋದಪ್ಪ ಮಚ್ಚಿ, ಆ ಹುಡುಗಿದು ಎಲ್ಲ ವಿಷಯ ಗೊತ್ತಿದ್ರು. ಆ ಹುಡುಗಿ ಜೊತೆ ತಿರುಗಾಡ್ತಿದ್ದೀವಿ. ಏನು ವಿಷಯನೋ? ಅದೇ ಅವ್ರ ಅತ್ತೆ ಮಗು ಏನೋ ಲವ್ ಮ್ಯಾಟ್ರ್ ಅಂತ. ಇವಾಗ ತಾನೇ ಮಾತಾಡ್ಕೊಂಡು ಬಂದಿದ್ದೀನಿ. ಏನೇನೋ ಹೇಳ್ತಿದ್ಯಲ್ಲ ಅದು. ಇನ್ನೂ ಬಾಯಿನೇ ಇರು, 1 ನಿಮಿಷ ಬಂದೆ. ಸಾರಿ ಕಣೋ, ನನ್ನ ವಿಷಯ ಮಾತಾಡ್ಬೇಕಾದ್ರೆ ನಾನೇನು ಮಾಡಿಲ್ಲ. ನೀನು ನವೀನ ಲವ್ ಮಾಡ್ತಿದ್ಯಾ? ಅದೆಲ್ಲ ಬಿಡು, ಇವಾಗ ಮನೆಗೆ ಹೋಗೋಣ. ಲವ್ ಮಾಡ್ತಿದ್ಯಾ ಇವಾಗ? ನಾನು ಮನೇಲಿ ಮಾತಾಡಬೇಕಾದ್ರೆ ಅವರು ನನ್ನ ಜೊತೆ ಮದುವೆ ಫಿಕ್ಸ್ ಮಾಡೋ ಥರ ಇದ್ದಾರೆ. ನನ್ನ ಲವ್ ವಿಷಯ ಗೊತ್ತಾಗಿದ ತಕ್ಷಣ ಅವರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಇವಾಗ ಏನು ಮಾಡೋದು? ನನಗೆ ಯಾಕೋ ಲವ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಇಲ್ಲಿಗೆ ಸ್ಟಾರ್ಟ್ ಮಾಡಿಬಿಡೋಣ. ನೀನು ಎಲ್ಲ ಹುಡುಗಿ ಹಾಗೇನಿಲ್ಲ, ನನ್ನ ಫ್ಯಾಮಿಲಿ ಪ್ರೀತಿಸೋರು 1000 ಜನ ಸಿಗ್ಬೋದು, ಆದರೆ ನಂತರ ಮುಗಿಲತ್ರ ಪ್ರೀತಿಸೋರು ನಿಮ್ಗೆ ಯಾರು ಸಿಗಲ್ಲ. ಸರಿ, ಏನಾದರೂ ಮಾಡ್ಕೊ, ಬಾಯ್. ಹಾಂ, ಆ್ಯಕ್ಷನ್. ಮಾತಾಡಿ. ಬ್ಯಾಕ್ಗ್ರೌಂಡ್ ಹೊಡೆದಾಡಿ.
ಎಲ್ಲರೂ ಪ್ರೀತಿ ದೂರ ಇದ್ದಷ್ಟು ಗಟ್ಟಿಯಾಗಿರುತ್ತೆ ಅಂತಾರೆ, ಆದರೆ ನನ್ನ ಪ್ರೀತಿ ದೂರ ಇದ್ದಷ್ಟು ದೂರನೇ ಆಯ್ತಲ್ಲ ಮಗ. ಇದೇ ಜಾಗದಲ್ಲಿ ಕುತ್ಕೊಂಡು ಹೇಳ್ತಿದ್ಲು, ನೀನೊಬ್ಬ ನನ್ನ ಜೊತೆ ಇದ್ದರೆ ಸಾಕು, ಎಲ್ಲನೂ ಗೆಲ್ತೀನಿ. ಅವಳ ಹತ್ರ ಒಂದ್ಸಲಿ ಮಾತಾಡು ಮಗ. ಇಲ್ಲ ಮಗ, ನಾನು ಅವಳಿಗೆ ಇಂಪಾರ್ಟೆಂಟ್ ಆಗಿದ್ದೆ ಯಾಕೆ ನನ್ನ ಜೊತೆ ಇಷ್ಟು ದಿನ ಮಾತಾಡದೇ ಇರ್ತಿದ್ದೆ ಹೇಳು? ಆಗಲ್ಲ ಮಗ, ಅದು ಅವಳಿಗೆ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಗೊತ್ತಾದ ಮೇಲೆ ಅಲ್ವ ಮಗ ಅವಳ ಹೃದಯದಲ್ಲಿ ನನಗೆ ಜಾಗ ಇಲ್ಲ ಅಂತ ಗೊತ್ತಾಗಿದ್ದು. ಇವಾಗ ಅವಳನ್ನ ಅವಳ ಪಾಡಿಗೆ ಬಿಟ್ಟು ದೂರ ಇರೋದೇ ಒಳ್ಳೇದು ಅಲ್ವಾ? ಕ್ಲಾಸ್ ಮುಗಿದ್ರು ಒಬ್ಬೇ ಕೂತಿದ್ಯಾ, ಏನಾಯಿತು? ಯಾಕೆ ಹೇಳ್ತಿದ್ಯಾ? ಏನಂದ ನಿಮ್ಮ ಹುಡುಗ ಒಪ್ಕೊಂಡ? ಏನಾಯಿತು? ಇನ್ನೊಬ್ಬರನ್ನ ನಾವು ಮಾಡ್ತಿದ್ದಾನಂತೆ. ನಾ ಪ್ರೀತಿ ಮಾಡಿದನು, ನನ್ನ ಪ್ರೀತಿ ತಿಳಿಯಲೇ ಇಲ್ಲ. ನೀವೊಮ್ಮೆ ತಿರುಗಿ ನೋಡು, ನಿನಗಾಗಿ ಕಾದಿಹೆನಲ್ಲ, ನಿನಗಾಗಿ ಕಾದಿಹೆನಲ್ಲ. ನಿನಗಾಗಿ ಹೇಳೋ ಮಾತು ಮೌನವಾಗಿ ನಗುತ್ತಿದೆ ಇಲ್ಲಿ. ನಿನಗಾಗಿ ಹೇಳೋ ಮಾತು ಮೌನವಾಗಿ ನಗುತ್ತಿದೆ ಇಲ್ಲಿ. ನೀ ಬಂದು ಸೇರುವೊಮ್ಮೆ ನನ್ನ ಹೃದಯದ ಗಡಿಯಾರ, ನೀ ಬಂದು ಸೇರುವೊಮ್ಮೆ ನನ್ನ ಹೃದಯದ ಗಡಿಯಾರ, ನನ್ನ ಹೃದಯದ ಗಡಿಯಾರ. ಮಾತುಗಳು ಮೌನವಾಗಿ, ಮನಸ್ಸುಗಳು ಬೇರೆಯಾಗಿ. ಮಾತುಗಳು ಮೌನವಾಗಿ, ಮನಸ್ಸುಗಳು ಬೇರೆಯಾಗಿ. ಪ್ರತಿದಿನವೂ ಅವನದೇ ನೆನಪು ಗಾಢವಾಗಿದೆ. ಅವನಿಲ್ಲದ ಪ್ರತಿ ಕ್ಷಣವು ಅವನಿಗಾಗಿ ಕಾಯುವಾಗ, ನೀ ಬೇಕು ಎನ್ನೋ ಹಠವೇ ಮೂಕವಾಗಿದೆ. ನೀ ಬೇಕು ಎನ್ನೋ ಹಠವೇ ಮೂಕವಾಗಿದೆ. ನಾ ಪ್ರೀತಿ ಮಾಡಿದೆನು, ನನ್ನ ಪ್ರೀತಿ ತಿಳಿಯಲೇ ಇಲ್ಲ. ನೀವೊಮ್ಮೆ ತಿರುಗಿ ನೋಡು, ನಿನಗಾಗಿ ಕಾದಿಹೆನಲ್ಲ.